ಸರ್, ಆರಂಭದಲ್ಲಿ ವಿರೋಧ ಪಕ್ಷದ ನಾಯಕರ ಹುದ್ದೆಗೆ ಒಂದಷ್ಟು ಪೈಪೋಟಿ ಇತ್ತು, ಎಲ್ಲವೂ ನಡೀತಾ ಇತ್ತು. ಅದಾದಮೇಲೆ ನಿಮ್ಮ ಹೈಕಮಾಂಡ್ ಚೂಸ್ ಮಾಡಿದ ಮೇಲೆ ಸಾಕಷ್ಟು ಗಟ್ಟಿಯಾಗಿ ನಿಂತ್ಕೊಂಡವರು ನೀವು. ಪಕ್ಷ ಸಂಘಟನೆ ವಿಚಾರ ಇರಬಹುದು ಅಥವಾ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರವನ್ನ ಕಟ್ಟಾಕುವಂಥ ನಿಟ್ಟಿನಲ್ಲಿರಬಹುದು. ಸಾಕಷ್ಟು ಅಧಿವೇಶನಗಳನ್ನ ನಿಮ್ಮ ರಾಜಕೀಯ ಒಂದು ಇತಿಹಾಸದಲ್ಲಿ ನೀವು ನೋಡಿರ್ತೀವಿ ನಿಮ್ಮ ಬೆಳವಣಿಗೆಯಲ್ಲಿ. ಆದರೆ ಮೊನ್ನೆ ನಡೆದಂಥ ಇನ್ಸಿಡೆಂಟ್, ಸದನದಲ್ಲಿ ಮೊದಲ ಬಾರಿ ಸ್ಪೀಕರ್ ಆ ರೀತಿ ಎದ್ದು ಹೋದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಿಮ್ಗೆ ಏನು ಅನ್ನಿಸ್ತು? ಕಳೆದ 4-5 ಅಧಿವೇಶನದಲ್ಲಿ ಕೂಡ ಬಿಜೆಪಿ ಆಸ್ ಎ ವಿರೋಧ ಪಕ್ಷದ ನಾಯಕ ನಮ್ಮೆಲ್ಲ ಶಾಸಕರು ಕೂಡ ಸಮರ್ಥವಾಗಿ ಸರ್ಕಾರವನ್ನು ಕಟ್ಟಿ ಹಾಕೋದ್ರಲ್ಲಿ ನಿಸ್ಸಂದೇಹವಾಗಿ ತಪ್ಪಿಲ್ಲದೆ ಸರಿಯಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದಿರಿ ಮತ್ತು ಮುಜುಗರವನ್ನು ಕೂಡ ಮಾಡಿದಿರಿ. ನಾನಿರ್ಬೋದು, ನಮ್ಮೆಲ್ಲ ಶಾಸಕರು ಇರ್ಬೋದು. ಈ ಅಧಿವೇಶನದಲ್ಲೂ ಕೂಡ ಪ್ರಶ್ನೆಗಳು ಬರ್ತದೆ, ದಿನ ಪ್ರಶ್ನೆಗಳು ಬರ್ತದೆ, ಲಿಖಿತ ಮೂಲಕ ಉತ್ತರಿಸೋದು ಬರ್ತದೆ, ಸದನದಲ್ಲಿ ಉತ್ತರಿಸೋದು ಬರುತ್ತೆ. ಮೊನ್ನೆನೂ ಕೂಡ ಕಳೆದ 4-5 ದಿನದಿಂದನೂ ಕೂಡ ಲಿಖಿತ ಮೂಲಕ ಪ್ರಶ್ನೆ ಮಾಡುವಂಥದ್ದು ಸುಮಾರು 250, 280, 300 ಪ್ರಶ್ನೆಗಳು ಎವ್ರಿ ಡೇ ಬರ್ತದೆ, ಎಲ್ಲ ಇಲಾಖೆಗೂ ಸೇರಿಸಿ. ಆದರೆ ಸರ್ಕಾರ 285 ಪ್ರಶ್ನೆಗಳು ಹಾಕಿದ್ರೆ ಉತ್ತರ ಕೊಟ್ಟಿರೋದು 70. ಅಂದರೆ ಈ ಒಂದು 30% ಉತ್ತರ ಕೊಡೋಕ್ಕೆ ಇಲ್ಲ. ಅಂದರೆ ಸರ್ಕಾರ ಯೋಗ್ಯತೆ ಕಳ್ಕೊಂಡಿರೋದು ಕಾಣಿಸ್ತಾ ಇದೆ. ಮತ್ತು ಅಧಿಕಾರಿಗಳೆಲ್ಲ ಆರಾಮ್ಸೆ ಮಜಾ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಬೇರೆ ಕೆಲಸ ಏನಿದೆ ಅವ್ರಿಗೆ? ಶಾಸನ ಸಭೆ ಅಂತ ಹೇಳಿದ್ರೆ ಸರ್ಕಾರ, ಮಂತ್ರಿಗಳು, ಯಾರು MLAಗಳಿದ್ದಾರೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. MLAಗಳು ಆ ಕಾನ್ಸ್ಟಿಟ್ಯೂನ್ಸಿದ, ಅವರ ಕ್ಷೇತ್ರದ, ರಾಜ್ಯದ ವಿಚಾರಗಳಿಗೆ ಪ್ರಶ್ನೆ ಹಾಕ್ತಾರೆ, ಅದಕ್ಕೆ ಉತ್ತರ ಸಿಗಬೇಕು. ಅಷ್ಟೇ ಕೆಲಸ ಅದರದ್ದು. ಅದನ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸದನ ಯಾಕೆ ನಡಿಬೇಕು ಅಂತ ನಾನು ಪ್ರಶ್ನೆ ಹಾಕಿದ್ದೀನಿ, ಕೇಳಿದ್ದೀನಿ. ನಾನು ಇಷ್ಟೆಲ್ಲ ನಾವು ದುಡ್ಡು ಖರ್ಚು ಮಾಡ್ತೀರಿ, ಲಕ್ಷಾಂತರ ರೂಪಾಯಿ ಒಂದೊಂದು ಅಧಿವೇಶನಕ್ಕೆ, ಕೋಟ್ಯಾಂತರ ರೂಪಾಯಿ ನಾವು ದುಡ್ಡು ಖರ್ಚು ಮಾಡ್ತೀವಿ. ಸರ್ಕಾರ ಸತ್ತು ಹೋಗಿದೆ ಅಂತ ಹೇಳಿದ್ರಿ ನೀವು. ಪ್ರಶ್ನೆಗಳಿಗೆ ಉತ್ತರ ಬರಲ್ಲ ಅಂದರೆ ಇನ್ನೇನು ಕೆಲಸ ಇದೆ ನಿಮಗೆ? ನೀವೇನಕ್ಕೆ ಸದನ ನಡೆಸ್ತೀರಾ? ನೀವು ಸ್ಪೀಕರ್ ಆಗಿ ನಿಮ್ಮ ಘನತೆ ಗೌರವ ಏನಾಗುತ್ತೆ ಅಂತ ಎಲ್ಲ ಕೇಳಿದೆ. ಇಮಿಡಿಯೇಟಾಗಿ ಸ್ಪೀಕರ್ ಅವರು, ನನಗೆ ಆಶ್ಚರ್ಯನ ಕೂಡ ಆಯಿತು. ಫಸ್ಟ್ ಟೈಮ್ ನನ್ನ ಪ್ರಶ್ನೆಗೆ ಅವರು ಫಸ್ಟ್ ಟೈಮ್ ಈ ಥರ ರಿಯಾಕ್ಷನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಯಾವ ಸ್ಪೀಕರು ಮಾಡಿಲ್ಲ. ಫಸ್ಟ್ ಟೈಮ್ ಎದ್ದು ಇಮಿಡಿಯೇಟಾಗಿ ನನಗೆ ಈ ಥರ ಸರ್ಕಾರದ ನಡವಳಿಕೆ ಸರಿ ಇಲ್ಲ ಅಂತ ಎದ್ದು ವಾಕೌಟ್ ಮಾಡಿಬಿಟ್ರು. ಅಂಥವರೇ ಈ ಸರ್ಕಾರ ನಡೆಯನ್ನು ಬೇಸರ ಮಾಡ್ಕೊಂಡು ಹೋದರು ಅಂತ ಹೇಳಿದ್ರೆ ಇಡೀ ಸರ್ಕಾರಕ್ಕೆ ಮುಜುಗರ ಆಗೋಯ್ತು. ಎಲ್ಲ ಮಂತ್ರಿಗಳು ಸರ್ ಹೋಗಬೇಡಿ ಅಂತ ಹೇಳಿದ್ರು, ಆದ್ರೂ ಅವರು ಹೋದರು. ಅಂದರೆ ಈ ಸರ್ಕಾರದ ನಡವಳಿಕೆ ಎಷ್ಟು ಕೆಟ್ಟದಾಗಿದೆ, ಯಾವ ರೀತಿ ಸರ್ಕಾರ ನಡೀತಾ ಇದೆ, ಇವರ ಅಧಿಕಾರದ ಕಿತ್ತಾಟದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರಾಗಬೇಕು ಅಂತ ಸಾಯ್ಲಿ, ನಮಗೇನಾಗಬೇಕಾಯ್ತೆ? ಕಾಂಗ್ರೆಸ್ ಪಾರ್ಟಿ ಸತ್ತೋದ್ರೂ ನಮಗೇನು ಬೇಜಾರಿಲ್ಲ. ಆದರೆ ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ನಡೆಯುವಂಥ ವಿಧಾನಸಭೆ ಅಧಿವೇಶನ ಸರಿಯಾಗಿ ನಡಿಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಆ ಪ್ರಶ್ನೆಯನ್ನು ಹಾಕಿದ್ದೀನಿ. ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ರು, ವಾಕೌಟ್ ಮಾಡಿದ್ರು. ಅದರಿಂದ ಏನಾಗಿದೆ, ಇವತ್ತು ಇಡೀ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇವು ಚೇಂಜ್ ಆಗ್ಬಿಟ್ಟಿದೆ ನೋಡಿ. ಆಲ್ ಆಫ್ ಎ ಸಡನ್ ಮೊದಲೇ 280ಕ್ಕೆ 70 ಕೊಟ್ರು. ಇವತ್ತು ಅವರು ಪ್ರಶ್ನೆಗಳಿಗೆ 80% ಉತ್ತರ ಬಂದಿದೆ. 80%. ಮೊದಲು ಅಧಿವೇಶನಕ್ಕೆ ಮಿನಿಸ್ಟರ್ಗಳು ಬರ್ತಾ ಇಲ್ಲ, ಈಗೆಲ್ಲ ಬರಕ್ಕೆ ಶುರು ಮಾಡಿದ್ದಾರೆ. ವಿರೋಧ ಪಕ್ಷದ ಒಂದೇ ಒಂದು ಗರ್ಜನೆಗೆ ಇವತ್ತು ಇಡೀ ಸರ್ಕಾರ ನಡುಗಿದೆ. ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಸಿಗ್ತಾ ಇದೆ. ನಮ್ಮ ವಿರೋಧ ಪಕ್ಷದ ಗಟ್ಟಿ ನಿಲುವಿಂದ ಈ ಸಾಧನೆಯನ್ನು ನಾವು ಮಾಡಿದ್ದೇವೆ.